ಪಾರು ಆಂಟಿ, ಇವತ್ತು ಕಿಟ್ಟಿ ಪಾರ್ಟಿ ನಡೀತಾ ಇರೋದು ನಿಮ್ಮ ಮನೇಲಿ ತಾನೆ? ಹೌದು. ಪಾರ್ಟಿಗೆ ಬರೋರು ಟ್ರಿಮ್ ಆಗಿ ಲೇಟೆಸ್ಟ್ ಕಾಣಿಸ್ಬೇಕಲ್ವಾ? ಹೌದು, ಅದಕ್ಕೇನೆ ಪೌಡರ್ ಹಾಕೊಂಡಿದೀನಿ, ಕುಂಕುಮ ಇಟ್ಕೊಂಡಿದೀನಿ. ಇನ್ನು ಏನ್ ಮಾಡ್ಕೋಬೇಕು? ಪಾರ್ಟಿಗೆ ಗ್ರ್ಯಾಂಡ್ ಡ್ರೆಸ್ ಮಾಡ್ಕೋಬೇಕು. ಹೌದು ಕಣೆ ಪಾರು, ನಾವು ನಮ್ಮ ಸೌಂದರ್ಯದ ಬಗ್ಗೆ ಗಮನನೇ ಕೊಡ್ತಿಲ್ಲ. ಪಾರ್ಟಿಗೆ ಅಂತಾನೆ ಬೇರೆ ಡ್ರೆಸ್ ಇರುತ್ತೆ. ಸಿನಿಮಾಗಳಲ್ಲಿ ನೋಡಿದೀನಿ ಏರ್ ಕಂಡೀಷನ್ ಡ್ರೆಸ್. ಒಂದ್ ಡ್ರೆಸ್ ಮೇಲೆ ಒಂದ್ ಡ್ರೆಸ್ ಹಾಕೊಂಡ್ರೆ ಆಯ್ತಪ್ಪ. ಲೈಕ್ ನಂತರ ವೈಶಾಲಿ, ಮನೆಯಲ್ಲಿ ಇಡೋ ಪಾರ್ಟಿಗೂ ಇಷ್ಟೊಂದು ಫ್ಯಾಷನ್ ಮಾಡ್ಬೇಕೇನೆ? ಪಾರ್ಟಿ ಪರಿಸರ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಈ ತರ ಡ್ರೆಸ್ ಮಾಡ್ಕೋಬೇಕು. ಪಾರು, ಅಲ್ಲಿ ನೋಡೆ, ಗಂಡಸು ಸಪ್ರೇಟ್ ಆಗಿ ಕುತ್ಕೊಂಡು ಹರಟೆ ಹೊಡಿತಾ ಇದಾರೆ. ಪಾರ್ಟಿ ಅಂದ್ರೆ ಎಲ್ಲರೂ ಸೇರ್ಕೊಂಡು ಮಾತಾಡ್ಬೇಕು ತಾನೆ, ಇವ್ರೇನು ಸಪ್ರೇಟ್ ಆಗಿ ಕೂತಿದ್ದಾರೆ? ಆಕರ್ಷಣೆ ಇಲ್ಲ. ನನಗೂ ನಿನ್ಗೂ ಮದುವೆ ಆಗ್ಬಿಟ್ಟಿದ್ಯಲ್ಲ. ರೀ ಬನ್ರಿ, ಇಲ್ಲಿ ಪಾರ್ಟಿ ಅಂದ್ರೆ ಪ್ರೈವೇಟ್ ಆಗಿ ಕೂತ್ಕೊಂಡು ಮಾತಾಡೋದಲ್ಲ, ನಮ್ ಜೊತೆ ಸೇರಿ ಹರಟೆ ಹೊಡಿ ಬನ್ನಿ. ಬಾರಪ್ಪ, ಹೋಮ್ ಮಿನಿಸ್ಟರ್ ಹಂಗಾದ್ರೆ ಕಷ್ಟ. ಇಂತಿ ಮುಖ ನೋಡಿದ್ರೆ ಮಾತಾಡಕ್ ಮಾತು ಬರಲ್ಲ, ಮನಸ್ಸು ಬರಲ್ಲ. ನನಗಿನ್ನೇನು ಕತಿ ಮಮ್ಮ ಮುದ್ದೆ ಕತಿ. ನಿಮ್ಗೆ ಏನ್ರ ಬೇಕಾದ್ರೆ ಹೇಳ್ರಿ, ನಾ ತಂದು ಕೊಡ್ತೀನಿ. ಅವ್ರಿಬ್ಬರನ್ನು ಕರ್ಕೊಂಡ್ ಇಲ್ಲಿ ಕೂರ್ಸು. ಹುನ್ರಿ. ಯಾಕ ಬಾ ಮಮ್ಮ ಅಲ್ಲ ಕುಂಡ್ರನೆ ಗುಂಡನವ್ರ ಬರ್ರಿ. ನೀವನ್ ರೆಕಮೆಂಡ್ ಬೇರೆ. ಬಾ ಮಮ್ಮ ಅಲ್ಲ ಕೊಪ್ಪಕ್ಕೆ ಅದಾಳೆ. ಬರ್ತೀವಿ ಹೋಗ. ಬರ್ತಾರಂದ್ರಿ, ಹೋಗಿ ಹೇಳ್ಕೊಂಬಾ. ಹುನ್ರಿ. ರೀ ಇಷ್ಟೊತ್ತು ನೀವೇ ಅಲ್ಲಿ ಕೂತ್ಕೊಂಡು ಏನ್ರಿ ಮಾತಾಡ್ತಿದ್ರಿ? ಗಂಡಸ್ರ ವಿಷಯ ಸಾಕಷ್ಟಿರತ್ತೆ, ನಿಮ್ಗೆ ಯಾಕದಲ್ಲ? ಪಾರ್ಟಿ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕಾಮನ್ ಆಗಿರೋ ವಿಷಯನ ಮಾತಾಡ್ಬೇಕು. ಕಾಮನ್ ವಿಷಯ ಅಂದ್ರೆ ಕಾಮನ್ ಸೆನ್ಸ್ ನಿಮ್ಗೆ ಯಾರಿಗೂ ಇಲ್ದೇ ಇರೋದು. ರೀ ಪಾರ್ಟಿಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನೀವೇನಾದ್ರೂ ಮಾತಾಡ್ರಿ. ಮನೆಯವ್ರ ಹತ್ರ ಹೊಸದಾಗಿ ಏನಮ್ಮ ಮಾತಾಡಕ್ಕಾಗತ್ತೆ? ಹಳೆ ಹೆಂಡತಿ, ಹಳೆ ರೊಟ್ಟಿ, ಹಳಸಾಗಿರೋ ಚಟ್ನಿ, ಅದೇ ಚಿತ್ರಾನ್ನ. ರೀ ನೀವಾದ್ರೂ ಏನಾದ್ರು ಮಾತಾಡ್ರಿ. ಆಯ್ತು, ಕೂತ್ಕೊಳ್ಳಿ ಎಲ್ಲ. ನಮ್ಮ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಆಮೇಲೆ ಸಾಕಷ್ಟು ಸುಧಾರಣೆಗಳಾದವು. ಹೌದೌದು. ನಮ್ಮ ದೇಶದ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿಗಳು ಈ ದೇಶವನ್ನು ಒಂದು ಹಂತಕ್ಕೆ ತಗೊಂಡು ಹೋಗೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ರೀ ಯಾವ್ದಾದ್ರು ಲೇಟೆಸ್ಟ್ ವಿಷಯ ಮಾತಾಡ್ತೀರಾ? 2 ರೂಪಾಯಿಗೆ ಕೆಜಿ ಅಕ್ಕಿ, ಬಡತನ ನಿರ್ಮೂಲನ, ಮನೆಗೆ ಒಂದು ಉದ್ಯೋಗ. ಈ ಸ್ಲೋಗನ್ಗಳನ್ನ ಮೊದ್ಲು ಎಲ್ಲಿ ಕೇಳಿದ ಪರಮ? ನಾನು ಚಿಕ್ಕ ಹುಡುಗ ಆಗಿದ್ದಾಗ ಎಷ್ಟೋ ಚುನಾವಣೆಗಳು ನಡೀತಾ ಇತ್ತು ಕಣೋ, ಆಗ ಚೀಟಿ ಹಂಚ್ತಾ ಇತ್ತು. ಅದಾದ್ಮೇಲೆ ಎಷ್ಟೋ ಚುನಾವಣೆಗಳು ಬಂದು ಹೋದು. 2 ರೂಪಾಯಿ ಕೆಜಿ ಅಕ್ಕಿ ಸಿಕ್ತಾ, ಬಡತನ ನಿರ್ಮೂಲನ ಆಯ್ತಾ, ಮನೆಗೆ ಒಂದು ಉದ್ಯೋಗ ಸಿಕ್ತಾ. ರೀ ಎಲ್ಲರಿಗೂ ಆಸಕ್ತಿ ಇರೋಂತ ವಿಷಯ ಮಾತಾಡ್ರಿ. ಪಂಚೆಗಿಂತ ಸೀರೆ ಚೆನ್ನಾಗಿರುತ್ತೆ ಪರಮ. ಹೌದು, ಪಂಚೆ 4 ಮೊಳ, ಸೀರೆ 14 ಮೊಳ. ಏಯ್ ತಪ್ಪಗಿರ್ತೀರಾ? ಚಿಪ್ಸ್ ತಗೊಳತ್ತೀನಿ ನಾನು. ಹೋಟ್ಲಾರಿ ಕಾಮನ್ ವಿಷಯ ಯಾವ್ದಿದ್ಯೋ? ಆಲೂಗೆಡ್ಡೆನ ಭೂಮಿ ಒಳಗಡೆ ಬೆಳಿತಾರೆ, ಬದನೆಕಾಯಿನ ಭೂಮಿ ಮೇಲ್ ಬೆಳಿತಾರೆ. ಯಾಕೆ? ಸಾಕ್ ನಿಲ್ಸ್ರಿ ನಿಮ್ ಸಂಶೋಧನೆ. ಹಲೋ ಎವ್ರಿಬಡಿ. ಏನು ಪಾರ್ಟಿ ಶುರು ಮಾಡ್ಬಿಟ್ರಾ? ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರು ರಾಜೇಶ್ ಅಂತ, ಇವರು ಲತಾ ಅಂತ, ತುಂಬಾ ಬ್ರಿಲಿಯನ್ಸು. ಮೊನ್ನೆ ನಮ್ ರೇಡಿಯೋ ಸ್ಟೇಷನ್ ಹತ್ರ ಬಂದಿದ್ರು, ಕಿಟ್ಟಿ ಪಾರ್ಟಿ ಬಂದಿದ್ದಾರೆ. ಹಾಯ್. ಹಾಯ್, ನಾನು ನಟ ಭಯಂಕರ ಪರಮೇಶ್ವರ, ನಿಮಗೆ ಗೊತ್ತಿರ್ಬೋದು. ಕೇಳಿದೀನಿ. ಹಾಯ್ ಮೇಡಮ್, ನನ್ನ ಲಾಯರ್ ಗುಂಡಣ್ಣ, ಪಕ್ಕದ ಮನೆಯವನು. ಸುಬ್ರಹ್ಮಣ್ಯ. ಹಲೋ. ಸಾಕು, ಕೈ ಕುಲ್ಕಿದ್ದು ಕರ್ಕೊಂಡೋಗಿ ಕೂರ್ಸ್ ಪ್ಲೀಸ್. ಥ್ಯಾಂಕ್ ಯು. ಪರಮ, ಹುಡುಗಿ ತುಂಬಾ ಫಾರ್ವರ್ಡ್ ಆಗಿದ್ದಾಳೆ ಕಣ. ಕ್ಯಾಲಿಫೋರ್ನಿಯಾ ಕಟ್ಲೆಟ್. ಏನು ಹಾಗೆ ನೋಡ್ತಿದ್ರಲ್ಲ? ನಿಮ್ಮ ಸೌಂದರ್ಯನ ಸ್ಟಡಿ ಮಾಡ್ತಿದ್ದೀನಿ. ಮೊನ್ನೆ ನಮ್ಮ ಕೋರ್ಟ್ಗೊಂದು ಹೊಸ ಕೇಸ್ ಬಂದಿತ್ತು, ಬ್ರಹ್ಮ ಹಾಕಿದ ಕೇಸು. ಬ್ರಹ್ಮ ಕೇಸ್ ಹಾಕಿದ್ನಾ? ಯಾರ ಮೇಲೆ? ಅದು ಏನು ಕೇಸು ಅಂದ್ರೆ, ಆ ಕೇಸ್ ಬಗ್ಗೆ ನಿನಗೆ ಗೊತ್ತಿಲ್ಲ ಬಾರ. ನಿಮ್ಮನ್ನ ಸೃಷ್ಟಿ ಮಾಡ್ತಾ ಇರ್ಬೇಕಾರೆ ಬ್ರಹ್ಮನ್ಗೆ ಬ್ರೇಕ್ಫಾಸ್ಟ್ ಬ್ರೇಕ್ ಬಂತು. ಅವನು ಟಿಫನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅಲ್ಲಿದ್ದ ಸೌಂದರ್ಯನ ಕದ್ದು ನೀವು ಒಬ್ಬರೇ ತುಂಬ್ಕೊಂಡ್ಬಿಟ್ಟಿದ್ದೀರಾ ಅಂತ ಆರೋಪ ಮಾಡಿದ್ದಾನೆ. ಮೈ ಗುಡ್ನೆಸ್. ರೀ ಬೇರೆ ವಿಷಯ ಮಾತಾಡ್ತೀರಾ? ಬೈ ನೀವು ಈ ಕಲೆನ ಯಾವಾಗ ಕಲ್ತ್ರಿ? ಯಾವ ಕಲೆ? ಗಂಡಸ್ರನ್ನ ಕಣ್ಣಲ್ಲೇ ಕೊಲ್ಲುವಂಥ ಕಲೆ. ಓ ಮೈ ಗಾಡ್, ನೀವು ನನ್ನ ಇಷ್ಟೊಂದು ಹೊಗಳಿದ್ರೆ ನಾನು ಬೆವ್ರು ಬಿಡ್ತೀನಪ್ಪ. ಬೈ ಈ ವಿಷಯನ ನಾನು ಶುರು ಮಾಡಿದ್ದು. ಆಯ್ತಪ್ಪ, ನೀನೇ ಬೈ. ಬೈ ನೀವೀಗೇನು ಮಾಡ್ಕೊಂಡಿದ್ದೀರಾ? ನನಗೆ ಸ್ಟಡೀಸಲ್ಲಿ ತುಂಬ ಇಂಟ್ರೆಸ್ಟು. ನಾನು ABC ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀನಿ. ಹೌದಾ? ನೀವಿನ್ನೂ ಡಿಗ್ರಿ ಓದ್ತಾ ಇದ್ದೀರಾ? ನೀವಿನ್ನೂ ಸ್ಟೂಡೆಂಟು? ಎಸ್. ಡಿಗ್ರಿ ಆದಮೇಲೆ ಲಾ ತಗೊಂಬಿಡಿ, ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡ್ಬೋದು. ನಾನಿನ್ನೂ ಇದ್ದೇನೆ. ಯಾರು ನೀವು? ನನ್ನ ಫೀಲ್ಡ್ ಬಂದ್ಬಿಡಿ, ನಾನು ಹೆಲ್ಪ್ ಮಾಡ್ತೀನಿ. ನೀವು ನಂತರ ದೊಡ್ಡ ಕಲಾವಿದರಾಗ್ಬೋದು. ಆಗ ನಾನು ನಿಮ್ಮ ಫ್ಯಾನ್ ಆಗ್ತೀನಿ. ಈ ಥರ ಫ್ಯಾನ್ಗಳು ಬೀದಿ ಬಿದ್ದಿಲ್ ಸಿಗ್ತಾರೆ. ಆದ್ರೆ ನೀವು ಈ ಗಾಡ್ ಫಾದರ್ನ ಮರಿಬಾರ್ದಪ್ಪ. ಸುಬ್ಬಾ, ರಾಜೇಶ್ ಅವ್ರ, ನೀವು ಇಲ್ಲೇ ಕುತ್ಕೊಂಡ್ಬಿಟ್ರಲ್ರಿ, ಲತಾ ಅವ್ರೆಲ್ಲ ಅದಾರ, ಹೋಗಿ ಮಾತಾಡ್ಸ್ರಿ. ಮಾತಾಡ್ಲಿ ಬಿಡ್ರಿ. ನೋಡಪ್ಪ,
ಒಂದು ಹುಡುಗಿ ಬಂದ್ಲು ಅಂದ ತಕ್ಷಣ ಅವ್ರ ಹಿಂದೆನೆ ಬಿದ್ಬಿಟ್ಟಿದ್ದಾರೆ. ತುಕಾರಮ್ಮ ಹೇಳು ಮಾಮ. ಹೋಗ್ ಒಂದ್ ಲೋಟ ನೀರ್ ತಗೊಂಬಾರ ಮಂಕುರಾಮ. ನಾವಲ್ಲೇ ನೀನು ಹೋಗಿ ತೊಂಬರೋ. ಬರ್ತಿದ್ದಾಗ ನನ್ನ ಪತಿ ಪರಮೇಶ್ವರ ನೀರು ಕುಡಿಸ್ಬಿಟ್ಲಲ್ಲೇ. ಮನೇಲಿ ಕಿಟ್ಟಿ ಪಾರ್ಟಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಒಟ್ಟಿಗೆ ಸೇರ್ಬೋದು, ಮಾತಾಡ್ಬೋದು, ಎಂಜಾಯ್ ಮಾಡ್ಬೋದು. ಆದ್ರೆ ಗಮನ ಬೇರೆ ಕಡೆ ಹೋಗ್ಬಾರ್ದು. ಕರೆಕ್ಟ್ ಕರೆಕ್ಟ್. ರೀ ನೀವೇನು ಅಲ್ಲೇ ನಿಂತಿದ್ದೀರಾ? ಬಂದಿಲ್ಲಿ ಕೂತ್ಕೊಳ್ಳಿ. ಜೇನುತುಪ್ಪ ಬನ್ನಿ ಕೂತ್ಕೊಳ್ಳಿ ಲತಾ ಅವ್ರೆ. ಹಲೋ, ಇವಾಗಿನ್ನೂ ಪಾರ್ಟಿ ಶುರುವಾಗಿದೆ, ಈಗಾಗಲೇ ಫೋನ್ ಹಿಡ್ಕೊಂಡು ಎದ್ಬಿಟ್ರೆ ಹೇಗೆ? ಒಂದ್ ನಿಮಿಷ. ಅದು ನಂದು ಒಂದಷ್ಟು ಶೇರ್ಗಳಿವೆ. ಇನ್ವೆಸ್ಟ್ಮೆಂಟು ನಿಮಿಷಕ್ಕೂ ಚೇಂಜ್ ಆಗ್ತಿರುತ್ತೆ. ಒಳ್ಳೆ ರೇಟ್ ಬಂದ್ರೆ ಮಾರ್ಬೋಣ ಅಂತಿದ್ದೀನಿ. ನೀವು ಮಾತಾಡ್ತೀರಿ ಬಂದ್ಬಿಟ್ಟೆ. ಹಲೋ, ಹಾ 1000 ಶೇರ್ಸ್ ಇದೆ. ಹಾ ಓಕೆ, ಹಾಗೆ ಮಾಡಿ. ಏನು ತಗೊಳ್ತೀರಾ? ಕೋಲ್ಡ್ ಆಗಿ ಏನಾದರೂ ಸಿಗುತ್ತಾ? ತಗೊಳ್ಳಿ ಮ್ಯಾಂಗೋ ಜ್ಯೂಸ್. ಮೇಡಮ್ ಹೇಳ್ತಾಳೆ ಕೂಲ್ ಡ್ರಿಂಕ್. ಮೇಡಮ್ ಐಸ್ ಕ್ರೀಮ್. ನೋನು ಇದರಲ್ಲೆಲ್ಲ ತುಂಬಾ ಕ್ಯಾಲರೀಸ್ ಇರುತ್ತೆ. ಇಷ್ಟೊಂದು ಹೆವಿ ಫುಡ್ ನಾನು ತಗೊಳಲ್ಲ. ನಿಮಗೆ ಬೇರೆ ಏನು ಬೇಕು? ಫ್ರೆಶ್ ಲೈಮ್ ಸಾಕು. ಲೆಮನ್ ವಾಟರ್ ಶೇಕ್. ಶೇಕ್ ಕೇಳಿದ್ದೀನಿ, ಇದು ಯಾವುದು ಲೆಮನ್ ವಾಟರ್ ಶೇಕು? ಒಂದು ಲೋಟ ನೀರಿಗೆ ಒಂದು ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಅದ್ರ ಜೊತೆ ನಿಂಬೆ ಹಣ್ಣು ಮಿಕ್ಸ್ ಮಾಡಿದ್ರೆ ಸಾಕು. ತಗೊಳ್ಳಿ ಲೆಮನ್ ವಾಟರ್ ಶೇಕ್. ಮೇಡಮ್ ಇರ್ತಾವೆ. ಮೇಡಮ್ ಇದನ್ನು ತೋರಿ. ಒಂದಾದ್ಮೇಲೆ ಒಂದು ಕುಡಿತೀನಿ. ಮೇಡಮ್ ಇವ್ರುಗಳ ಮುಂದೆ ಕುಡಿದ್ರೆ ದೃಷ್ಟಿ ಆಗ್ಬಿಡುತ್ತೆ, ಆ ಕಡೆ ಬಂದು ಕುಡಿದು. ರಾಜೇಶ್, ನೀವು ತುಂಬಾ ಸುಂದರವಾಗಿದ್ದೀರಾ. ಲತಾ ನಿಮ್ ತಂಗಿನ? ಲತಾ ಏನು ಹೇಳಿಲ್ವಾ ನಿಮ್ಗೆ? ಇಲ್ಲ ಲತಾ ನನಗೇನಾಗಬೇಕು ಅಂತ ಹೇಳಿಲ್ವಾ? ಇಲ್ಲ. ನೋ, ದಿಸ್ ಇಸ್ ಟೂ ಬ್ಯಾಡ್ ಸರ್. ಲತಾ, ನಾನು ನಿನ್ಗೇನಾಗಬೇಕು ಅಂತ ಇವ್ರು ಯಾರಿಗೂ ಹೇಳಿಲ್ವಾ? ಲತಾ ನನ್ನ ಸ್ವಂತ ಹೆಂಡತಿ. ನೋಟುದ್ದ ಗೋಡೆಗೆ ಮಾರುದ್ದ ಏಣಿನ. ಸರ್, ಟಿವಿ ಎಷ್ಟು ಇಂಚ್ ಆದರೂ ರಿಮೋಟ್ 9 ಇಂಚ್. ರೀ ಇಬ್ರು ಕೇಳಿಸ್ಕೊಂಡ್ರಾ? ಲತಾ ಅವರು ರಾಜೇಶ್ ಹೆಂಡತಿ ಅಂತೆ. ರಾಜೇಶ್ ಅವರೇ, ಲತಾ ನಿಮ್ ತಂಗಿ ಅನ್ಕೊಂಡ್ಬಿಟ್ಟಿದ್ವಿ. ಅಯ್ಯೋ, ನಾನು ಅಷ್ಟೊಂದು ಯಂಗಾಗಿ ಕಾಣಿಸ್ತೀನ? ಸರ್, ಇವ್ರು ನಿಮ್ಮ ವೈಫು ಅಂತ ಮೊದಲೇ ಪರಿಚಯ ಮಾಡ್ಕೊಡೋದಲ್ವಾ? ಬಾಯ ಬಿಟ್ಟು ಹೇಳಿಲ್ಲ ಅಂದ್ರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಹೌದು, ನೀವು ಸ್ಟೂಡೆಂಟ್ ಅಂದ್ರೆ ಕಾಲೇಜ್ ಓದುವಾಗ್ಲೇ ಮದ್ವೆ ಆಗ್ಬಿಟ್ರಾ? ನೋಡಿ, ಇವಾಗ ಕಾಲೇಜಲ್ಲಿ ಓದ್ತಿರುವಾಗಲೇ ಮದುವೆ ಆಗೋದು ಒಳ್ಳೇದು. ನಮಗೆ ಸೆಕ್ಯೂರಿಟಿ ಸಿಗುತ್ತೆ. ಅಂದ್ರೆ ನೋಡಿ, ಈಗ ನನ್ನ ಗಂಡ ರಾಜೇಶೇ ನನಗೆ ಬಾಡಿ ಗಾರ್ಡ್ ಆಗಿದ್ದಾರೆ. ಬೆಳಗ್ಗೆ ಹೋಗುವಾಗ ಕಾಲೇಜಿಗೆ ಡ್ರಾಪ್ ಮಾಡಿ ಹೋಗ್ತಾರೆ, ಸಂಜೆ ಬರ್ತಾ ಎತ್ತಾಕೊಂಡು ಬರ್ತಾರೆ. ಮಧ್ಯಾಹ್ನದ ಹೊತ್ತು ಅವರೇ ಅಡುಗೆ ಮಾಡ್ತಾರೆ. ಅಡುಗೆ ಮಾಡೋಕ್ಕಾಗ್ದಿರೋ ದಿನ ಅವರೇ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಅನುಕೂಲ ಇದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಯಾವ ಹುಡುಗನೂ ನಮ್ಮ ಸುದ್ದಿಗೆ ಬರಲ್ಲ, ಯಾಕೆಂದರೆ ನನಗೆ ಮದುವೆ ಆಗಿದೆ. ನೋಡಿ, ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೆಕ್ಯೂರಿಟಿಗೋಸ್ಕರ ಮದುವೆ ಮಾಡ್ಕೊಂಡು ಕಾಲೇಜ್ ಹೋಗೋದು ಒಳ್ಳೇದು. ತುಂಬಾ ಒಳ್ಳೆ ಮಾತು ಹೇಳಿದ್ರಿ, ನನಗಂತೂ ತುಂಬಾ ಸಂತೋಷ ಆಯ್ತು. ಬೇಕಿದ್ರೆ ನೀವು ಕೂಡ ಕಾಲೇಜ್ಗೆ ಹೋಗ್ಬೋದು. ನಾವು ಈಗ್ಲಾ? ನಮ್ಮ ಕಾಲೇಜಲ್ಲಿ ಮದುವೆ ಆದ ಆಂಟಿಗಳು ಕೂಡ ಬರ್ತಾರಪ್ಪ. ನೀವು ಇಷ್ಟೊಂದು ಸ್ಟೈಲಿಶ್ ಆಗಿ ಕಾಣ್ತಿರಲ್ಲ, ಹೇಗೆ? ನಾನು ರೆಗ್ಯುಲರ್ ಆಗಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ. ಇಲ್ಲೇ 11th ಕ್ರಾಸಲ್ಲಿ ಪ್ರಮೋದಿನಿ ಹೆಣ್ಮಕ್ಳು ಕಟಿಂಗ್ ಶಾಪ್ ಅಂತ ಇದೆ. ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಿಮ್ಮ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ನಮ್ಗೇನಾದ್ರು ಡೌಟ್ ಆದರೆ ನಿಮಗೆ ಫೋನ್ ಮಾಡ್ತೀವಿ, ಟಚ್ಚಲ್ಲಿ ಇರ್ತೀರಲ್ಲ? ಶ್ಯೂರ್. ನನ್ನ ಕೈಲಾಸದಲ್ಲಿ ರಂಬೆ ಊರ್ವಶಿರು ಹಾಗೆ ಇಳಿದ್ಬಿಟ್ರು. ಯಾವರು? ಹುಬ್ಬಳ್ಳಿ. ಹಾಟ್ ಮಗ. ನಾನು ಕ್ಲೀನ್ ಬೋಲ್ಡ್ ಮಗ. ಈ ವಯ್ಯಾರಿಗಳನ್ನ ಎಲ್ಲೋ ನೋಡ್ ಹಾಗಿದೆಯಲ್ಲ. ಪರಮ ಪಾಯಸದ ಬಟ್ಲಲ್ಲಿ ಮಜ್ಜಿಗೆ. ಏನ ಹಾಗಂದ್ರೆ? ನೀನು ಒಂದ್ಸರಿ ನೋಡೋ, ಮದುವೆ ಆಲ್ಬಮ್ ನೆನಪಾಗತ್ತೆ. ಪಾರು, ನಿನಗೆ ಬೇಕಿತ್ತೇನಮ್ಮ? ರೀ, ನಾನು ಹೇಗೆ ಕಾಣ್ತೀನಿ ಹೇಳ್ರಿ? ಪಾರ್ವತಿ ಅವರೇ, ಕಾಡೆಮ್ಮೆಗೆ ಚೂಡಿದಾರ ಹಾಕ್ಸಿದ್ರೆ ಜಿಂಕೆ ಮರಿತರ ಕಾಣಲ್ಲ. ರೀ, ಹೇಗೆ ಕಾಣ್ತೀನಿ ಹೇಳ್ರಿ? 10 ವರ್ಷದಿಂದ ನೀನು ಇದೇ ಥರ ಡ್ರೆಸ್ ಮಾಡ್ಕೊಂಡಿದ್ದಿದ್ರೆ ಜನ ಮೆಚ್ತಿದ್ರೇನೋ, ನಾನು ಮೆಚ್ತಿದ್ನೇನೋ. ಯಾರು ಇವ್ರ ಜೊತೆ ಮಾತು ಬೆಳೆಸಿದ್ರೆ ಪ್ರಯೋಜನ ಇಲ್ಲ ಕಣೆ.
ತಗೊಳ್ಳಿ ಬ್ಯೂಟಿ ಪಾರ್ಲರ್ ಬಿಲ್ಲು ಹೋಗ್ತಾ ಕೊಟ್ಬಿಡಿ 5,000 ರೂಪಾಯಿ. ಒಂದು ಮುಖಕ್ಕೆ 5,000 ರೂಪಾಯಿನಾ? ನನ್ನ ಗಂಡ ಇನ್ನಷ್ಟು ಶ್ರೀಮಂತ ಅಲ್ಲಮ್ಮ, ನಾನು ಸ್ವಲ್ಪ ಕಡಿಮೆ ಮಾಡಿಸ್ಕೊಂಡಿದ್ದೀನಿ. ತಗೊಳ್ರಿ 4,999 ರೂಪಾಯಿ ಮಾತ್ರ. ಬಚ್ಚಲ ನೀರು ತಿಳಿದರೇನು? ಸಲ್ಲದ ಹೊನ್ನು ಮತ್ತೆಲ್ಲಿದ್ದರೇನು? ಆಕಾಶದಿ ಮಾವಿನ ಫಲವೆಂದರೇನು? ಕುಯ್ಯಲಿಲ್ಲ ಮೆಲ್ಲಲಿಲ್ಲ. ನಮ್ಮ ಅಪ್ರಾಣ ನಿನ್ನ ಮಾತು ನನಗೆ ಅರ್ಥ ಆಗಲಿಲ್ಲ. ಬಚ್ಚಲ್ ನೀರು ತಿಳಿಯಾಗಿದ್ರೇನು? ನಮ್ದಲ್ದೇ ಇರೋ ದುಡ್ಡು ಯಾರ ಹತ್ರ ಇದ್ರೇನು? ಆಕಾಶದಲ್ಲಿ ಮಾವಿನ ಹಣ್ಣಿದ್ರೇನು? ಕೂಯಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಇವರು ಚಿಕ್ಕ ಹುಡುಗಿರ ಥರ ಡ್ರೆಸ್ ಮಾಡ್ಕೊಂಡ್ರೆ ವಯಸ್ಸೇನು ಕಡಿಮೆ ಆಗಲ್ಲ. ನೋಡಿ ನಾವು ಕಾಲೇಜ್ ಹೋಗ್ತಾ ಇದ್ದೇವೆ. ನೀವು ಕಾಲೇಜ್ಗಾ? ಹೌದು, ಅಡ್ಮಿಷನ್ ಫಾರ್ಮ್ ತಗೊಂಡು ಫಿಲಪ್ ಮಾಡಿ ದುಡ್ಡು ಕಟ್ ಬಂದಿದ್ದೀವಿ. ನಿಮ್ಮ ಸೈನ್ ಏನು ಬೇಡ ಅಂದ್ರು, ನೀವು ನಮಗೆ ಡ್ರಾಪ್ ಮಾಡಿದ್ರೆ ಸಾಕು. ಯಾರೋ ದುಡ್ಡಲ್ಲಿತ್ತು? ರೀ, ಜಾಯಿಂಟ್ ಅಕೌಂಟ್ ಚೆಕ್ ಕೊಟ್ಟಿದ್ದೀನಿ. ಚೆಕ್ ಏನಾದ್ರೂ ಬೌನ್ಸ್ ಆದ್ರೆ ಪಕ್ಕದಲ್ಲೇ ಗುಂಡನವ್ರು ಇರ್ತಾರಲ್ಲ, ಕೇಸ್ ಹಾಕ್ತಾರೆ. ಅವರು ಈ ವಯಸ್ಸಲ್ಲಿ ನೀನು ಕಾಲೇಜ್ಗೆ ಹೋಗ್ಬೇಕೇನೆ? ಓದ್ ಏನೇ ಮಾಡಬೇಕು? ನಾವು ನಿರ್ಧಾರ ಮಾಡಿದಾಯ್ತು, ನಾವು ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಕರೆಕ್ಟ್ ಟೈಮ್ ಕರ್ಕೊಂಡೋಗಿ ಕರೆಕ್ಟ್ ಟೈಮ್ ಕರ್ಕೊಂಡು ಬನ್ನಿ. ಇನ್ಮೇಲೆ ನೀವೇ ನಮ್ಮ ಬಾಡಿ ಗಾರ್ಡ್ಸ್. ಏನು ಇದು ಸೈಕಲ್? ನಿಮ್ ಸಂಬಂಧ ಓಡಿಸ್ಕೊಂಡ್ ಬಂದ್ರಿ. ಯಾಕೆ? ನಿಮ್ಮನ್ನ ನೋಡ್ಸ್ಕೊಂಡು ಹೋಗಕ್ಕೆ. ಬರ್ರಿ ಹಿಂದ್ ಕುತ್ಕೋರಿ, ಮನಿಗ್ ಬಿಡ್ತೀನಿ. ಅಲ್ಲ ಕಣೋ, ಹಿಂದೆ ಕ್ಯಾರಿಯರ್ ಮಡ್ಗಾಡ್ ಮೇಲೆ ಕುತ್ಕೊಂಡ್ರೆ ಮಣ್ಣು ಮುಕ್ಕಿಸ್ಬಿಡ್ತೀಯ. ನೀವು ಬಿದ್ರೆ ನಂಗೆ ನೋವಾಕತ್ರಿ. ಹೌದಾ? ತಗೋ, ಇದನ್ನ ತಲೆ ಮೇಲೆ ಹೊತ್ಕೋ. ನಾನ್ ಸೈಕಲ್ ಓಡಿಸ್ತೀನಿ, ನೀನ್ ಹಿಂದೆ ಕುತ್ಕೋ. ನಿಮ್ಗೆ ಸೈಕಲ್ ಓಡ್ಸಕ್ ಬರ್ತೈತ್ರಿ? ಓಡ್ಸಕ್ ಬರ್ದೆ ಏನು, ನೋಡ್ತಾ ಇರು. ಯಾಕೋ ಸ್ಟಾರ್ಟ್ ಆಗ್ತಿಲ್ಲ, ಸ್ವಲ್ಪ ತಳ್ತೀಯಾ? ಹ್ಞೂನ್ರಿ. ಏಯ್ ಸುಬ್ಬ, ಸೈಕಲ್ ತಳ್ಳು ಅಂತ ಹೇಳಿದ್ದು. ತಳ್ಳು. ಗುಸ್ಲುಗುಂಡ, ಏನೋ ನಮ್ಮ ಕರ್ಮ. ಗ್ರಹಾಚಾರ ಕಣ. ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಡೋ ವಯಸ್ಸಿನಲ್ಲಿ ಹೆಂಡ್ತಿರ್ನ ಕರ್ಕೊಂಡೋಗಿ ಕಾಲೇಜಿಗೆ ಬಿಡ್ತಾ ಇದೀವಿ. ಬಾರೋ, ಇವತ್ತು ಕ್ಲಾಸ್ ಮುಗಿತಿದ್ದ ಹಾಗೆ ಲೈಬ್ರರಿಗೆ ಹೋಗಿ ಎಲ್ಲಾರನ್ನೂ ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ ಕಣ. ಆಯ್ತು ಕಣೆ. ಟೈಮ್ ಆಯ್ತು. ರೀ, ನೀವು ರೆಡಿನಾ? ನಾ ರೆಡಿ ಅಮ್ಮ. ಹತ್ತು ಕಾಲೇಜ್ ಹೋಗ್ಬೇಡ ಅಂದ್ರೆ ನೀನ್ ನನ್ನ ಮಾತು ಎಲ್ಲಿ ಕೇಳ್ತೀಯ? ಲೋ ಸಂಜು. ಹೇಳ ಮಂಜು. ಇವತ್ತು ಯಾಕೋ ನಮ್ಮ ರಂಗನ ತಿಟ್ಟು ಪಕ್ಷಿಧಾಮ ಹಕ್ಕಿಗಳಿಲ್ದೆ ಖಾಲಿ ಹೊಡಿತಾ ಇದೆಯಲ್ಲೋ. ನಮಗಿಂತ ಮುಂಚೆ ಬೇರೆ ಬೇಟೆಗಾರ ಬಂದು ಹಾರಿಸ್ಕೊಂಡು ಹೋಗಿರ್ಬೇಕಲ್ವಾ? ಸುಮ್ಮನಿರೋ, ಬೆಳಗ್ಗೆನ ಶಾಕ್ ಕೊಡಬೇಡ. ಅಲ್ಲೋಡೋ, ಹೊಸ ಹಕ್ಕಿಗಳು ಹಾಗೆ ಹಾರ್ಕೊಂಡ್ ಬರ್ತಾ ಇವೆ ನೋಡೋ. ಹೇಳಿರಮ್ಮ. ರೀ, ಬನ್ರಿ, ಕಾಲೇಜ್ವರೆಗೂ ಡ್ರಾಪ್ ಮಾಡಿ. ಕಾಲೇಜ್ ವರ್ಗ ನಮ್ಮ ಸೇವೆ ಏನಿದ್ರು ಬಸ್ ಸ್ಟಾಪ್ ವರ್ಗೂ ಮಾತ್ರ. ನಾವು ನಿಮ್ ಗಂಡಂದ್ರು ಅಂತ ಕಾಲೇಜ್ ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ಅವಮಾನ ಆಗುತ್ತೆ. ಕರೆಕ್ಟ್. ನೀವು ಅಷ್ಟೇ, ಯಾರ ಮುಂದೆನೂ ನಾನು ನಿಮ್ ಹೆಂಡತಿ ಅಂತ ಹೇಳಲೇಬೇಡಿ. ಇನ್ಮೇಲೆ ನಾವು ಕಾಲೇಜ್ ಸ್ಟೂಡೆಂಟ್ಸ್. ಸಾಯಂಕಾಲ ಇಲ್ಲ ಬಂದು ಪಿಕಪ್ ಮಾಡ್ಬಿಡಿ. ಆಯ್ತಮ್ಮ, ಆಜ್ಞೆ ಪಾಲಿಸ್ತೀನಿ. ಮಂಜು, ಇವ್ರಿಬ್ರು ಯಾರು? ಅವ್ರ ಅಣ್ಣಂದ್ರ ಇರ್ಬೇಕು ಕಣ. ಬರ್ಲಿ ಇರು, ವಿಚಾರಿಸೋಣ. ಬಾರು, ಇಲ್ಲೇ ಇರೇ, ಬೇಡ ಬಂದ್ಬಿಡ್ತಾಳ. ಓಕೆ. ಯಾವ ಕಾಲೇಜು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಯಾಕೆ ಕಾಯ್ತಿರೋದು? ಏ ಮಂಜು, ಅವ್ರ ಫ್ರೆಂಡಿಗೋಸ್ಕರ ಕಾಯ್ತಾ ಇರ್ಬೇಕಣ. ವೈಶು, ಬೀನಾ ಬರೋದು ಲೇಟ್ ಆಗ್ಬೋದು ಅನ್ಸುತ್ತೆ. ಬಾರೆ ಹೊರಡೋಣ. ಇರೇ, ಸ್ವಲ್ಪ ಹೊತ್ತು ಬಂದ್ಬಿಡ್ತಾಳೆ. ಡುಮ್ಮ ನೋಡಿ ಹೇಗೆ ಗುರಾಯಿಸ್ತಾ ಇದ್ದಾನೆ. ಈಗಿನ ಕಾಲದ ಹುಡುಗರೇ ಹೀಗೆ ಕಣೆ. ಸುಂದರವಾಗಿರೋ ಹುಡುಗಿರಿಂದೆ ಬಿತ್ತೇ ಬೀಳ್ತಾರೆ. ನಾವು ಆಟ ಆಡ್ಸೋಣ. ಮೇಡಮ್, ಟೈಮ್ ಎಷ್ಟು? ರಾವ್ಗಾಲ ಕಳೀತು. ಥ್ಯಾಂಕ್ ಯು ಮೇಡಮ್. ನೀವು ಎಷ್ಟು ಅದ್ಭುತವಾಗಿ ಸುಂದರವಾಗಿದ್ದೀರಾ ಅಂದ್ರೆ, ನೀವೇನಾದ್ರೂ ನಮ್ಮ ಕಾಲೇಜಲ್ಲಿ ಇದ್ದಿದ್ರೆ ಮಿಸ್ ಯೂನಿವರ್ಸಿಟಿ ಆಗ್ಬಿಡ್ತಿದ್ರಿ. ಅಲ್ಲೇನಾ ಸಂಜೆ? ಹೌದು ಮಂಜು. ಥ್ಯಾಂಕ್ ಯು ಸಂಜು ಮಂಜು. ಮೇಡಮ್, ಈಗ ನಿಮ್ಮನ್ನ ಬಿಟ್ಟು ಹೋದ್ರಲ್ಲ, ಅವ್ರು ಯಾರು ಮೇಡಮ್? ಅವರು ನಮ್ಮ ಹಳೆ ಬಾಯ್ ಫ್ರೆಂಡ್ಸು. ನಿಮ್ಮ ಸರ್ವಿಸ್ ಸಾಕು, ನಾಳೆಯಿಂದ ಬರಬೇಡಿ, ನಮ್ಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೇಳಿ ಕಳಿಸ್ಬಂದ್ವಿ. ವೆರಿ ಗುಡ್. ಹಳೆ ಬಾಯ್ ಫ್ರೆಂಡ್ಸ್ ಹೋದ್ರು ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ನಾವು ನಿಮ್ಮ ಹೊಸ ಬಾಯ್ ಫ್ರೆಂಡ್ಸ್ ಆಗಿರ್ತೀವಿ. ಅದಕ್ಕೇನಂತೆ. ಮೈ ನೇಮ್ ಇಸ್ ವೈಶು. ಐ ಆಮ್ ಪಾರು. ಪಾರು, ಅಲ್ಲಿ ನೋಡೆ, ನಿನ್ನೆ ಪರಿಚಯ ಆಗಿದ್ದಕ್ಕೆ ಇವತ್ತು ಬಕ್ಕ ಪಕ್ಷಿಗಳ ತರ ಕಾಯ್ತಾ ಇದ್ದಾರೆ. ಬಾರೆ ಹೋಗೋಣ, ನಂಗೆ ಭಯ ಆಗ್ತಿದೆ. ಸುಮ್ಮನೆ ಸ್ವಲ್ಪ ಮಜಾ ತಗೊಳ್ಳೋಣ. ಹುಡುಗರು ಅಂದ್ರೆ ಬರೀ ಹುಡುಗಿನ ರೇಗ್ಸೋದು ಅಷ್ಟೇನಾ? ಐಸ್ ಕ್ರೀಮ್ ಕೊಡಿಸ್ಬೇಕು, ಮಸಾಲೆ ದೋಸೆ ಕೊಡಿಸ್ಬೇಕು, ನಾವು ಕೇಳಿದ್ನೆಲ್ಲ ಕೊಡಿಸ್ಬೇಕು. ಖರ್ಚೆಲ್ಲ ಅವ್ರದ್ದೇ. ಹೌದಾ? ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಗರ್ಲ್ ಫ್ರೆಂಡ್ ಮೊಬೈಲ್ಗೆ ರೀಚಾರ್ಜ್ ಮಾಡಿಸೋದೆಲ್ಲ ಬಾಯ್ ಫ್ರೆಂಡ್ಸೇ. ಅದ್ಯಾಕೆ? ಪೆದ್ದಿ ತರ ಕೇಳ್ತೆ ಕಣ. ಇಲ್ಲಾಂದ್ರೆ ಅವ್ರು ಮಾತಾಡೋದು ಇವ್ರಿಗೆ ಕೇಳಿಸೋದೇ ಇಲ್ಲ. ಮೆಸೇಜ್ ಮಾಡಿದ್ರೆ ರೀಚೇ ಆಗಲ್ಲ. ಅಂದ್ರೆ ನಾವು ಈಗ ಅವ್ರ ಹತ್ರ ದುಡ್ಡು ಕೇಳಬೇಕು ಅಂತನಾ? ಬಾ ಹೇಳ್ಕೊಡ್ತೀನಿ. ಹಾಯ್.
ಹಾಯ್ ಸಂಜು. ಹಾಯ್ ಮಂಜು. ಯಾಕೆ ಇಷ್ಟು ಲೇಟು? ಸ್ವಲ್ಪ ಲೇಟ್ ಆಗೋಯ್ತು. ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಚಮಕ್ಕು, ವೆರಿ ಗುಡ್ ಕ್ವೆಶನ್. ನಾವು ನಿಮ್ಮ ಹೊಸ ಬಾಯ್ ಫ್ರೆಂಡ್ಸ್ ಅಲ್ವಾ, ನಿಮಗೋಸ್ಕರ ಅಲ್ಲದೆ ಇನ್ಯಾರಕ್ಕೆ ಕಾಯ್ತೀವಿ? ಏನ್ ಬಾಯ್ ಫ್ರೆಂಡ್ಸೋ ಏನೋ, ಕಾಸು ಇಲ್ಲ ಕ್ಯಾಂಡೀನು ಇಲ್ಲ. ನಮ್ಮ ಹಳೆ ಬಾಯ್ ಫ್ರೆಂಡ್ ಎಷ್ಟು ವಾಸಿ. ಅವ್ರು ನಮ್ಮನ್ನ ಹೋಟ್ಲು ಕರ್ಕೊಂಡು ಹೋಗ್ತಾ ಇದ್ರು, ಮಸಾಲೆ ದೋಸೆ ಕೊಡಿಸ್ತಾ ಇದ್ರು, ಪಿಜ್ಜಾ ಬರ್ಗರ್ ಎಲ್ಲ ಕೊಡಿಸಿರೋರು, ಐಸ್ ಹಾಕಿರೋ ಕೋಲ್ಡ್ ಕಾಫಿ ಕೊಡ್ತಾ ಇದ್ರು. ಈಗ ಐಸು ಇಲ್ಲ ಕ್ರೀಮು ಇಲ್ಲ. ಐಸ್ ಕ್ರೀಮಾ? ಬಾರೋ ತರೋಣ. ನೋಡು, ನಿಮಗೋಸ್ಕರ ಅಂತ ಕಾಸ್ಟ್ಲಿ ಐಸ್ ಕ್ರೀಮ್ ತಂದಿದ್ದೀವಿ. ನೀವು ನಾಳೆ ಸಿಗೋಣ. ಹಲೋ, ಏನ್ ಹೀಗೆ ಹೊರಟ್ಬಿಟ್ರೆ? ನಿಮ್ಗೋಸ್ಕರ ಅಂತ ಐಸ್ ಕ್ರೀಮ್ ತಂದು ಕೊಟ್ಟಿಲ್ವಾ? ಪ್ರೀತಿಯಿಂದ ಮಾತಾಡ್ಸಿಲ್ವಾ? ಅದಕ್ಕೆ ನಾವೇನಪ್ಪ ಮಾಡ್ಬೇಕು? ನಿಮಗೋಸ್ಕರ ಟಿಕೆಟ್ ತಂದಿದೆ, ನಡ್ರಿ ಸಿನಿಮಾಗೆ. ಅವ್ನು ಸಿನಿಮಾಗೆ ಬರಲ್ಲಪ್ಪ. ಬಿಗ್ ಚಮಕ್ಕು, ಏನ್ರಿ ಐಸ್ ಕ್ರೀಮ್ ತಿಂದು ಹಾಗೆ ಸೈಲೆಂಟ್ ಆಗಿ ಕಳ್ಸ್ಕೊತಾ ಇದೀರಾ? ನೀವು ಸಿನಿಮಾ ಬರ್ತೀರಾ ಅಂತಾನೆ ಐಸ್ ಕ್ರೀಮ್ ತಂದು ಕೊಟ್ಟಿದ್ದು. ನಡೀರಿ ಸಿನಿಮಾಗೆ. ಬೇಡ, ನಮಗೆ ಲೇಟ್ ಆಯ್ತು, ನಾವು ಮನೆಗೆ ಹೋಗ್ತೀವಿ. ಅದ್ಯಾಕ್ರಿ ಹೋಗ್ತೀರಾ? ಐಸ್ ಕ್ರೀಮ್ ತಂದು ಕೊಟ್ಟಿಲ್ವಾ? ನಡ್ರಿ ಸಿನಿಮಾಗೆ. ಬಿಡಿ ಕೈ, ನಾ ಸಿನಿಮಾಗೆಲ್ಲ ಬರಲ್ಲ. ಬೇಕಿದ್ರೆ ನಿಮ್ಮ ಐಸ್ ಕ್ರೀಮ್ ತಗೊಂಡ್ಬಿಡಿ. ಅವೆಲ್ಲ ಆಗಲ್ಲ, ನೀವು ನಮ್ ಜೊತೆ ಸಿನಿಮಾಗೆ ಬರ್ಲೇಬೇಕು. ಬಿಡ ಕೈ, ಒಳ್ಳೆ ಮಾತಲ್ಲ ಹೇಳ್ತಾ ಇದೀನಿ, ಕೈ ಬಿಡು. ನೋಡಮ್ಮ, ನೀನು ಹಳೆ ಬಾಯ್ ಫ್ರೆಂಡು, ನಿನ್ನ ವ್ಯಾಲಿಡಿಟಿ ಮುಗ್ದೋಗಿದೆ. ಈಗ ನಮ್ಮ ಟೈಮು, ನಾವು ನೋಡ್ಕೊಂತೀವಿ. ಈಗೇನು ಕೈ ಬಿಡ್ತೀಯ ಇಲ್ವೋ? ಏನೋ ನನ್ನ ಪತಿ ಪರಮೇಶ್ವರನ ದನ ಕೊಡದಾಗ ಹೊಡಿತಿದ್ದಾನೆ. ನಮ್ಮ ಹಳೆ ಬಾಯ್ ಫ್ರೆಂಡ್ಸ್ ಅಂತ ಹೇಳಿದ್ವಲ್ಲ, ಅದಕ್ಕೆ ಅವ್ರಿಗೆ ಕೋಪ ಬಂದಿದೆ. ಹೇಗಾದ್ರು ಮಾಡಿ ಇವ್ರನ್ನ ಕಾಪಾಡ. ನಿಮ್ಮ ಅಣ್ಣಂಗೆ ಫೋನ್ ಮಾಡೆ. ಹೆಂಗೆವಾ? ಹಲೋ, ಹೇಳ್ ತೆಂಗೆವಾ? ಅಣ್ಣ, ನಮ್ಮ ಕಾಲೇಜ್ ಬಸ್ ಸ್ಟಾಪ್ ಹತ್ರ ಏನ್ ನಡೀತಿದೆ ಗೊತ್ತಾ? ಹೌದೇನವ? ಅಲ್ಲೇ ಇರು, ನಾನು ಬರ್ತೀನಿ ಈಗ. ಬಿಡ. मास्त्र 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 असल पिसल का कमजा चढ़ गए मेहनत पड़ा समूर के अंडे काट सके रे ಅಂಡನ್ ಬಿಸ್ಕಿಟ್ ಕಾಯಿಸ್ರೆ. ಪೊಲೀಸರನ್ನ ಕರ್ಸಿ ನಮಗೆ ಚಮಕ್ಕ, ಹಳೆ ಬಾಯ್ ಫ್ರೆಂಡ್ಸ್ ಅಂತ ಇವ್ರಿಗೆ ಕುಮ್ಮಕ್ಕ. ಇವನ ಪ್ರಾಣ ತೆಗಿಲಿಲ್ಲ ಅಂದ್ರೆ ನನ್ನ ಹೆಸರು ಮಂಜುನೇ ಅಲ್ಲ. ಬಾ, ನಿನ್ ಪ್ರಾಣ ನಾನು ಹೆಂಗ್ ತೆಗಿತೀನಿ ತೋರಿಸ್ತೀನಿ. ನಡ್ಯಾ. ಬನ್ರಿ ಮನೆಗೆ ಹೋಗೋಣ. ರೀ, ನಡೀರಿ ಮನೆಗೆ ಹೋಗೋಣ. ನಡೆಯೋದಲ್ಲಮ್ಮ, ನಿಲ್ಲಕ್ಕೆ ಆಗ್ತಿಲ್ಲ. ಆಂಬುಲೆನ್ಸ್. ಅಯ್ಯ, ಇದೇನ್ರಿ ಒಳ್ಳೆ ದನಕ್ಕೆ ಹೊಡೆದಂಗೆ ಹೊಡೆದಿದ್ದಾರೆ. ಯಾಕಮ್ಮ ಹೊಡೆದಿದ್ದು? ಮಾಮ ಬ್ಯಾಡ ಅಂದ್ರು ಇವ್ರು ಕಾಲೇಜ್ಗೆ ಹೋದ್ರಿ, ಅದಕ್ಕೆ ಹೊಡೆದಾರೆ. ಈ ವಯಸ್ಸಲ್ಲಿ ನಿಮಗೆ ಕಾಲೇಜ್ ಬೇಕಾಗಿತ್ತಾ? ನಾನು ಅದನ್ನ ಹೇಳಿದೆ, ಇವ್ರು ಕೇಳ್ಬೇಕಲ್ಲ ಹೋಗ್ಬಿಟ್ರಿ. ಮಾಸ್ತ್ರ ಮಾಸ್ತ್ರ, ಒಂದು ಗುಡ್ ನ್ಯೂಸ್ ತೆಂಗೆವಾ? ಏನದು ಶಿಶುವನ್ನ? ಶಿಶು ಪಶು ಅನ್ಬೇಡಮ್ಮ, ನಾನು ನಿನ್ನ ಬೈಯಕ್ ಆಗೋದಿಲ್ಲ. ನೀನ್ ಹಿಡ್ಕೊಟ್ಟಲ್ಲ ಹುಡುಗರು, ಅವ್ರು ರೋಡ್ ರೋಮಿಯೋಗಳು. ಕಾಲೇಜ್ನಲ್ಲಿ ಫೇಲ್ ಆಗ್ಬಿಟ್ಟು ಬಸ್ ಸ್ಟಾಪ್ ನಲ್ಲಿ ನಿಂತ್ಕೊಂಡು ಹುಡುಗಿ ಚೂಡಾಸ್ತಿದ್ರಂತೆ. ಅಂತವ್ರನ್ನ ಹಿಡ್ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ತಲಾ 10,000 ರೂಪಾಯಿ ಬಹುಮಾನ ಕೊಡಿಸ್ತಾ ಇದ್ದೀನಿ. 10,000 ರೂಪಾಯಿ? ಒಳ್ಳೇದಾಯ್ತು ಬಿಡಮ್ಮ, ಅದನ್ನ ಹಾಸ್ಪಿಟ್ಲಿಗೆ ಕಟ್ಬಿಡಿ, ಇವ್ರಿಬ್ಬರನ್ನು ಅಡ್ಮಿಟ್ ಮಾಡೋಣ. ಅಡ್ಮಿಟ್ ಮಾಡ್ಬೇಕಾ? ಯಾಕೆ? ಇವ್ರ ಬೆನ್ನು ಮೂಳೆನ ಜಿಜ್ಜಿ ಬಜ್ಜಿ ಮಾಡ್ಬಿಟ್ಟಿದ್ದಾರೆ. ರಿಪೇರಿ ಆಗ್ಬೇಕು ಅಂದ್ರೆ 1 ತಿಂಗಳು ಆಸ್ಪತ್ರೆಯಲ್ಲಿ ಇರ್ಬೇಕು. 1 ತಿಂಗಳು ಆಸ್ಪತ್ರೆನ ಅಂದ್ರೆ ಖರ್ಚು ತಲೆಗೆ 2 ಲಕ್ಷ.